ಮತ್ತು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ತಮ್ಮ ಒಂದು ಜೀವನವನ್ನೇ ಈ ಪಕ್ಷ ಕಟ್ಟುವಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಪಂಚಮಸಾಲಿ ಸಮಾಜಕ್ಕೆ ಯಾವಾಗ ಅವರು ಮುಖ್ಯಮಂತ್ರಿ ಆದಾಗ ಅನೇಕ ನಾಯಕರನ್ನು ಬೆಳೆಸಿದ್ದಾರೆ. ಅವ್ರ ಕ್ಯಾಬಿನೆಟ್ದೊಳಗೆ ಏನಿಲ್ಲ ಅಂದ್ರೂ 3 ಮಂದಿ ಪಂಚಮಸಾಲಿಯರು ಇದ್ದೇ ಇರ್ತಿದ್ರು. ಮುರುಗೇಶ್ ನಿರಾಣಿಯವರಾಗಲಿ, CC ಪಾಟೀಲ್ರು, ಕಳಕಪ್ಪ ಬಂಡಿಯವರು ಮತ್ತು ಶಂಕರ್ ಪಾಟೀಲ್ ಮುನೇಕಪ್ಪನವರು, ಮತ್ತು ಅಷ್ಟೇ ಅಲ್ಲದೆ ಮೊದಲಿಗಿಂದು ನಮ್ಮ ರೈತ ಮುಖಂಡರಾದಂತಹ ಬಾಬಾಗೌಡ ಪಾಟೀಲ್ರನ್ನು ಕೂಡ ಕೇಂದ್ರದೊಳಗೆ ಮಂತ್ರಿ ಮಾಡಿದರು. ಸೊ ಪಂಚಮಸಾಲಿ ಅನ್ಯಾಯ ಮಾಡ್ಯಾರ ಅಂತೇಳಿ ಹೇಳ್ತಕ್ಕಂಥದ್ದು ಇದು ಬಹಳ ಸತ್ಯದಿಂದ ದೂರ ಇರತಕ್ಕಂಥದ್ದು. ಮತ್ತು ಇನ್ನೊಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಸನ್ಮಾನ್ಯ BS ಯಡಿಯೂರಪ್ಪನವರು ಇತ್ತೀಚೆಗೆ ಗುಲ್ಬರ್ಗಾದೊಳಗೆ ಅವರ ಮೊಮ್ಮಗನ ಒಂದು ವೈವಾಹಿಕ ಸಂಬಂಧವನ್ನು ಶರಣಬಸಪ್ಪ ಅಪ್ಪ ಅವರ ಮನೆತನ ಜೊತೆಗೆ ಮಾಡಿದರು. ರಾಘವೇಂದ್ರ ಅವರ ಚಿರಂಜೀವಿ ಒಂದು ವಿವಾಹ ಸಂಬಂಧ. ಮತ್ತು ಶರಣಬಸಪ್ಪ ಅಪ್ಪ ಅವರು ಪಂಚಮಸಾಲಿಯರು. ಇದನ್ನು ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅಂದರೆ ಇಲ್ಲಿ ನಮ್ಮ ಯಡಿಯೂರಪ್ಪ ಅವರ ಬಗ್ಗೆ ಅನಾವಶ್ಯಕರವಾದಂತಹ ಅವ್ರ ಮೇಲೆ ಆಪಾದನೆಗಳನ್ನು ಮಾಡಿ ನಿನ್ನೆ ನಡೆದಂತಹ ಪ್ರತಿಭಟನೆಯೊಳಗೆ ಅವರ ಫೋಟೋಗಳಿಗೆ ಒಂದು ಅವಮಾನ ಮಾಡ್ತಕ್ಕಂತಹದ್ದನ್ನು ನೋಡಿದರೆ ಇದು ಸಮಾಜದ ಹೆಸರನ್ನು ಮತ್ತಷ್ಟು ದುರ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ಸಮಾಜಕ್ಕೆ ಒಂದು ಕಳಂಕ ತಂದಂಗೆ ಆಗ್ತದೆ. ಅದಕ್ಕೆ ಪ್ರತಿಭಟನೆ ಮಾಡುವ ಒಂದು ಹಕ್ಕಿದೆ. ಅದು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳೋದು ಬಹಳ ಅವಶ್ಯಕರ ಅಂಥೇಳಿ ನನಗೆ ಅನ್ನಿಸ್ತದೆ. ಯಾಕೆಂದರೆ ಇದು ವಿಜೃಂಭಣೆ ಮಾಡುವುದಾಗಲಿ ಅಥವಾ ಇದರದ್ದು ಸಮಯ ಅಲ್ಲ. ಇದೊಂದು ಪಕ್ಷ ಒಂದು ಆತ್ಮಾವಲೋಕನ ಮಾಡಲಿಕ್ಕೆ ಇವರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಮತ್ತು ಇವರೊಬ್ಬರು ದೊಡ್ಡ ನಾಯಕರು, ಮತ್ತು ಕಳೆದ ನಮ್ಮ ಜಿಲ್ಲೆಯೊಳಗೆ ಏಕೈಕ ಶಾಸಕರು ಅವರು. ಆದರೆ ಅವ್ರಿಗೆ ಪಕ್ಷ ಒಂದು 30 ಕ್ಷೇತ್ರ ಗೆದ್ದುವ ಜವಾಬ್ದಾರಿಯನ್ನು ಕೂಡ ಕೊಟ್ಟಿತ್ತು. ಆದರೆ ಜನ ಅದನ್ನು ತಿರಸ್ಕಾರ ಮಾಡಿದರು. ಭಾರತೀಯ ಜನತಾ ಪಕ್ಷ ಅವರ ನೇತೃತ್ವದೊಳಗೆ 30 ಕ್ಷೇತ್ರಗಳನ್ನು ಪ್ರಚಾರದ ಜವಾಬ್ದಾರಿ ಕೊಟ್ಟಾಗ ಅದರಲ್ಲಿ ವಿಶೇಷವಾಗಿ ಬಿಜಾಪುರದೊಳಗೆ 7 ಕ್ಷೇತ್ರಗಳು ನಾವು ಸೋತೀವಿ. ಆದರೂ ಕೂಡ ಜನ ಮತ್ತೆ ಈ ಒಂದು MP ಎಲೆಕ್ಷನ್ದೊಳಗೆ ಎಲ್ಲಿ ನಾವು ಸೋತಿದ್ವಿ ಅಲ್ಲೇ ಹೆಚ್ಚಿನ ಲೀಡು ಕೂಡ ಕೊಟ್ಟರು. ಆವಾಗ ಬಿಜಾಪುರ ನಗರದಿಂದ ನಮಗೆ 10,000 ಹಿನ್ನಡೆ ಆಯಿತು. ಆದರೂ ಕೂಡ ನಾವು ಬಸನಗೌಡರನ್ನು ಭಾರತೀಯ ಜನತಾ ಪಕ್ಷದ ಒಬ್ಬ ಬಲಾಢ್ಯ ನಾಯಕ ಅಂತೇಳಿ ಒಪ್ಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.